ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತ ಪಾಲಾಕ್ಷ ಬದುಕಿರೋ ವಿಷಯನ ಕೇಳಿ ಹಾಗೆ ಅವ್ರನ್ನ ಕಣ್ಣಾರೆ ನೋಡಿ ಸಿಕ್ಕಾಬಟ್ಟೆ ಖುಷಿಯಿಂದ ಗೋಲ್ಡಿ ಹತ್ರ ಹೇಳ್ಬೇಕಂತ ಮನೆಗೆ ಬರ್ತಾಳೆ. ಬಂದ ತಕ್ಷಣ ಗೋಲ್ಡಿ ಅಂತ ಜ್ಯೋತಿಕನ ಕೂಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಶಾರದಾ ಜ್ಯೂಸ್ನ ತೊಗೊಂಡು ಬರ್ತಾಳೆ. ಅಜ್ಜಿ ಒಂದು ನಿಮಿಷ, ಏನು ಇಷ್ಟೊಂದು ಥರ ಖುಷಿಯಾಗಿದ್ದೀರಾ ಅಂತ ಅಂದಾಗ, ಇವತ್ತು ನಾನು ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ ಕಣೆ, ಆದರೆ ನಿನ್ನನ್ನು ನೋಡಿ ಆ ಖುಷಿಯೆಲ್ಲ ಅರ್ಧಂಬರ್ಧ ಹಾಳಾಯಿತು ಅಂತ ಅಂದಾಗ, ಓ ಹೌದಾ, ನಾನೇನೋ ಪೂರ್ತಿ ಹಾಳಾಯಿತು ಅಂತ ಅನ್ಕೊಬಿಟ್ಟಿದ್ದೆ ಅಂತ ಶಾರದಾ ರೇಗಿಸ್ತಿರ್ಬೇಕಾದ್ರೆ, ನೀನು ನೋಡು ಏನೇನೋ ಮಾತಾಡಬೇಡ ಆಯಿತಾ, ನಾನು ಸಿಕ್ಕಾಬಟ್ಟೆ ಖುಷಿಲಿದ್ದೀನಿ, ನನ್ನ ಪಾಡಿ ನನ್ನ ಬಿಟ್ಬಿಡು ಅಂತ ಅಂದಾಗ, ಸರಿ ಆಯಿತು ಅಜ್ಜಿ ಜ್ಯೂಸ್ ತೊಗೊಳ್ಳಿ ಅಂತ ಅಂದಾಗ, ಏನು ನೀನು ನನಗೋಸ್ಕರ ಮಾಡಿದೆ ಅಂತ ಅಂದಾಗ, ಅಂಥ ಸೀನೆಲ್ಲ ಇಲ್ಲ ಅಜ್ಜಿ, ನಾನೇನು ಮಾಡಿಲ್ಲ, ಸುಮಿತ್ರಮ್ಮ ಕೊಡು ಅಂತ ಹೇಳಿದ್ರು, ಅಷ್ಟಕ್ಕೂ ಜ್ಯೋತಿಕಾ ನಿಮಗೋಸ್ಕರ ಮಾಡಿದ್ಲಂತೆ, ಅದನ್ನು ನಾನು ತೊಗೊಬಂದು ಕೊಡ್ತಿದ್ದೀನಿ ಅಷ್ಟೇ ಅಂತ ಅನ್ಬೇಕಾದ್ರೆ, ಇನ್ನು ನನ್ನ ಮೊಮ್ಮಗಳು ನನಗೋಸ್ಕರ ಜ್ಯೂಸ್ ಮಾಡಿದ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನೋಡು ಶಾರದಾ, ಇದ್ರೆ ಇಂಥ ಮೊಮ್ಮಗಳಿರಬೇಕು, ನಾನು ಅವಳನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ, ಕುಡು ಜ್ಯೂಸ್ ಅಂತ ಸಿಕ್ಕಾಪಟ್ಟೆ ಖುಷಿಯಿಂದ ಕುಡಿತಿರ್ಬೇಕಾದ್ರೆ, ಜ್ಯೋತಿಕನ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಂಡಿದ್ರಿ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಅದೆಲ್ಲ ನಿನಗೆ ಯಾಕೆ, ಕೆಲಸದಳಾಗಿರಬೇಕು, ಈ ವಿಷಯ ಎಲ್ಲ ಕೇಳಬೇಡ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿಯಿಂದ ಜ್ಯೂಸ್ ಕುಡಿದು ಗ್ಲಾಸ್ ಕೊಡೋಕೆ ಹೋದರೆ ಶಾರದಾ ಹೋಗೇ ಬಿಟ್ಟಿರ್ತಾಳೆ. ಅಪ್ಪ ಈ ಮನೆಯವ್ರಿಗೆಲ್ಲ ಏನಾಗಿದೆ, ಇಂಥವಳನ್ನ ಕೆಲಸಕ್ಕೆ ಇಟ್ಕೊಂಡವ್ರಲ್ಲ, ಒಂದು ನಿಮಿಷನೂ ಸಹ ಈ ಮನೆ ಕೆಲಸದವಳು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಬೈಕೊಂಡು ಜ್ಯೋತಿಕನ ಹುಡ್ಕೊಂಡು ಗೋಲ್ಡಿ ಅಂತ ಗಾರ್ಡನಿಗೆ ಬರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಬೇರೆ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಅಲ್ಲ ಗೋಲ್ಡಿ, ನಿನ್ನನ್ನು ಹುಡ್ಕೊಂಡು ಇಡೀ ಮನೆಯೆಲ್ಲ ಸುತ್ತಾಡ್ದೆ, ನೀನು ನೋಡಿದರೆ ಇಲ್ಲಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಮತ್ತೆ ಬಂದ್ಬಿಟ್ರಲ್ಲ ಈ ಗ್ರಾನಿ, ಯಾವಾಗಲೂ ಪಾಲಾಕ್ಷ ಅಂತ ನನ್ನ ತಲೆ ತಿಂತಾರೆ, ಇವಾಗ ಇನ್ನೇನು ತಲೆ ತಿಂತಾರೋ ನನಗಂತೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು, ನೋಡು ಗ್ರಾನಿ, ಅಪ್ಪನ ಬಗ್ಗೆ ನೀನು ನನ್ನ ಹತ್ರ ವಿಚಾರಿಸ್ಬೇಡ ಪ್ಲೀಸ್, ನನಗೇನು ಗೊತ್ತಿಲ್ಲ ಅಂತ ಅಂದಾಗ, ಅಯ್ಯೋ ಗೋಲ್ಡಿ, ನಾನು ಆ ವಿಷಯನೇ ಮಾತಾಡೋಕ್ಕೆ ಬಂದೆ, ನೀನು ತುಂಬ ಇನ್ನೋಸೆಂಟು, ನನ್ನ ಮೊಮ್ಮಗಳು ಏನು ಅಂತ ನನಗೆ ಗೊತ್ತು, ಆದರೂ ಅನುಮಾನ ಪಟ್ಬಿಟ್ಟೆ, ನೀನು ಎಷ್ಟು ಮುಗ್ದೆ ಅಂತ ಅನ್ಬೇಕಾದ್ರೆ, ಏನು ಹೇಳ್ತಿದ್ದೀರಾ ನೀವು, ಅಪ್ಪನ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಯ್ತಾ ಅಂತ ಅಂದಾಗ, ಹೌದು, ಆ ರೋಹನ್ ಹೇಳಿದೆಲ್ಲ ಸುಳ್ಳು, ಅವನು ಹಾಳಾಗೋಗ್ಲಿ, ನಿಜವಾಗ್ಲೂ ನಿಮ್ಮ ಅಪ್ಪ ಬದುಕಿದ್ದಾರೆ ಅಂತ ಜ್ಯೋತಿಕನಿಗೆ ಹೇಳಿದ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳ್ತೀನಿ ಅಂತ ಪಾಲಾಕ್ಷ ಅವರು ನನಗೆ ಫೋನ್ ಮಾಡಿದ್ರು ಅಂತ ನಿನ್ನೆ ಬೇರೆ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಶಾಕಾಗಿ ಹಾಗೆ ನಿಂತಿರ್ಬೇಕಾದ್ರೆ, ಅಲ್ಲ ಗೋಲ್ಡಿ, ಇಷ್ಟು ಖುಷಿ ವಿಚಾರ ಹೇಳ್ತಿದ್ದೀನಿ, ನೀನು ಖುಷಿ ಪಡ್ತೀಯ ಅಂತ ಅಂದ್ಕೊಂಡ್ರೆ ನೀನು ಯಾಕೆ ಇಷ್ಟು ಶಾಕ್ ಆಗಿದೆಯಾ ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ. ಏನಿಲ್ಲ ಗ್ರಾನಿ, ಈ ಖುಷಿ ವಿಚಾರ ನನ್ನ ಕೈಲಿ ಕೇಳೋಕ್ಕಾಗಲಿಲ್ಲ, ಹಾಗೆ ಸಿಕ್ಕಾಬಟ್ಟೆ ಶಾಕ್ ಆದಂಗಾಯಿತು, ಹಾಗೆ ಕನ್ಫ್ಯೂಸ್ ಆದೆ, ನಿಜವಾಗ್ಲೂ ನೀವು ಅಪ್ಪನ ನೋಡಿದ್ರಾ ಅಂತ ಅಂದಾಗ, ಅಯ್ಯೋ ನಿಜವಾಗ್ಲೂ ನೋಡಿದೆ, ನಾನು ಅಪ್ಪನಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ಲಲ್ಲ ಶಾರದಾ, ಆ ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಪಾಲಾಕ್ಷಿನ ನೋಡಿದೆ ಅಂತ ಅಂದಾಗ ಮತ್ತಷ್ಟು ಶಾಕಾಗಿ ನಿಂತ್ಕೊಬಿಡ್ತಾಳೆ. ಗುಡಿ ಏನಾಯಿತು ಯಾಕೆ ಹಿಂಗೆ ನಿಂತಿದೆಯಾ ಅಂತ ಪಾರಿಜಾತ ಕೇಳಬೇಕಾದ್ರೆ, ಓ ಮೈ ಗಾಡ್, ಇವ್ರು ನಿಜವಾಗ್ಲೂ ಬದುಕಿದಾರೋ ಅಥವಾ ಬೇರೆ ಯಾರನ್ನಾದ್ರೂ ಗ್ರಾನಿ ನೋಡಿಬಿಟ್ರೋ, ಒಂದು ವೇಳೆ ಬದುಕಿದ್ರೆ ಏನು ಗತಿ ಅಂತ ಜ್ಯೋತಿಕನಿಗೆ ಟೆನ್ಷನ್ ಮೇಲೆ ಟೆನ್ಷನ್ನು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಪಾರಿಜಾತ, ಏನು ಯೋಚನೆ ಮಾಡ್ತಿದ್ದೀಯಾ, ನಿನಗೆ ಖುಷಿ ಆಗ್ತಿಲ್ವಾ, ಈ ಖುಷಿಗೆ ಮಾತೆ ಬರ್ತಿಲ್ಲ ಅಲ್ವಾ ಅಂತ ಅಂದಾಗ, ಹ್ಞೂ ಅಂತ ಜ್ಯೋತಿಕ ನಾಟಕ ಮಾಡ್ತಿರ್ಬೇಕಾದ್ರೆ, ನನಗೂ ಇದೇ ರೀತಿ ಆಯಿತು, ಅದೇ ಖುಷಿಗೆ ಮನೆಗೆ ಬಂದು ಸಕ್ಕರೆ ತಿನ್ನೋಣ ಅಂತ ಹೋದೆ, ಅದೇ ಹಾಳಾದವಳು ಶಾರದಾ ಜ್ಯೂಸ್ ಕೊಟ್ಟಳು, ಅದನ್ನು ನಾನು ಕುಡಿದುಬಿಟ್ಟೆ, ಅಷ್ಟಕ್ಕೂ ನೀನಂತೆ ಮಾಡಿದ್ದು ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಗೋಲ್ಡಿ ಅಂತ ಅಂದಾಗ ಇವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಅಯ್ಯೋ ಗ್ರಾನಿ, ಅದರೊಳಗೆ ವಿಷ ಹಾಕಿದ್ದೆ ಅಂತ ಹೇಳೋಕ್ಕಾಗ್ದಲೆ, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ, ಬೇಗ ಹೋಗಬೇಕು ಅಂತ ಅನ್ಬೇಕಾದ್ರೆ, ಏನಕ್ಕೆ ಆ ಜ್ಯೂಸ್ ಚೆನ್ನಾಗಿತ್ತು ನಾನು ಕುಡಿದೆ, ಅದಷ್ಟಕ್ಕೂ ಏನಾಯಿತು ಅಂತ ಅನ್ಬೇಕಾದ್ರೆ ಟೆನ್ಷನ್ ಮಾಡಿಕೊಂಡು ಜ್ಯೋತಿಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸುಮಿತ್ರ ಬರ್ತಾಳೆ. ಅಲ್ಲ ಪುಟಾಣಿ, ನಿಮ್ಮ ಅಜ್ಜಿಗೆ ಅಂತ ನೀನು ಜ್ಯೂಸ್ ಮಾಡಿ ಇಟ್ಟಿದ್ದೀಯಾ, ಅದರೊಳಗಡೆ ಹಲ್ಲಿ ಬಿದ್ದುಬಿಡ್ತು, ಪ್ಲೇಟ್ ಏನಾದ್ರು ಮುಚ್ಚಿ ಬರಬೇಕಲ್ವಾ ಅಂತ ಅಂದಾಗ, ಈ ಕಡೆ ಪಾರಿಜಾತ ಟೆನ್ಷನ್ ಮಾಡಿಕೊಂಡು, ಓ ಮೈ ಗಾಡ್, ಅಲ್ಲಿ ಬಿದ್ದಿರೋ ಜ್ಯೂಸ್ ಏನಾದರೂ ನಾನು ಕುಡ್ಬಿಟ್ನಾ ಅಂತ ಅಷ್ಟು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇಲ್ಲ ಅತ್ತೆ, ಆ ಶಾರದಾ ಇದ್ರಲ್ಲ, ಅವಳಿಗೆ ಹೇಳಿ ನಿಮಗೆ ಬೇರೆ ಜ್ಯೂಸ್ನ ನಾನು ಮಾಡಿಸ್ಕೊಟ್ಟೆ, ಅದನ್ನು ನೀವು ಕುಡ್ದಿರೋದು ಅಂತ ಅಂದಾಗ ಜ್ಯೋತಿಕ ಪಾರಿಜಾತ ಇಬ್ಬರು ಸಮಾಧಾನ ಮಾಡ್ಕೋತಾ ಇರ್ತಾರೆ. ಹಾಗೆ ಇನ್ಮೇಲೆ ಜ್ಯೂಸ್ ಮಾಡಿದಾಗ ಈ ರೀತಿ ಇಡಬೇಡ ಪುಟ್ಟ, ಏನಾದರೂ ಒಂದು ಪ್ಲೇಟ್ ಮುಚ್ಚಬಾ ಅಂತ ಹೇಳಿ ಸುಮಿತ್ರ ಹೊರಟೋಗ್ತಿರ್ಬೇಕಾದ್ರೆ ಪಾರಿಜಾತ, ಅಷ್ಟಕ್ಕೂ ಏನಕ್ಕೆ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ದಲ್ಲ ಗೋಲ್ಡಿ, ನನಗೇನಾಗಿದೆ ಅಂತ ಅಂದಾಗ, ಏನಿಲ್ಲ, ನೀವು ಈ ಖುಷಿಗೆ ಏನಾದರೂ ಬಿ ಪಿ ಜಾಸ್ತಿ ಅಥವಾ ಕಡಿಮೆ ಆಗಿದ್ದರೆ ನನಗೆ ಭಯ ಆಗುತ್ತಲ್ವ, ಅದಕ್ಕೋಸ್ಕರ ಜಸ್ಟ್ ಬಿ ಪಿ ಚೆಕಪ್ ಮಾಡಿಸ್ಕೊಬರೋಣ ಬನ್ನಿ ಹಾಸ್ಪಿಟ್ಲಿಗೆ ಅಂತ ಕರೆದೆ ಗ್ರಾನಿ ಅಷ್ಟೇ ಅಂತ ಅನ್ಬೇಕಾದ್ರೆ, ಓಹೋ ಹೌದಾ, ಹಂಗೆಲ್ಲ ಏನಿಲ್ಲ ಬಿಡು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಭೀಮ್ ಅಮಾವಾಸ್ಯೆಗೆ ಅಂತ ಎಲ್ಲ ತಯಾರಿ ಮಾಡಿಕೊಂಡು ಹೂ ತಗೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ಧನು ಸಹ ರೂಮಿಂದ ಹೊರಗಡೆ ಬರ್ತಾ ಇರ್ತಾನೆ. ಇಬ್ಬರು ಡ್ಯಾಶ್ ಹೊಡೆದಾಗ ಹೂವೆಲ್ಲ ಚೆಲ್ದಾಗ ಸಿದ್ದು ಶಾರದಾನ ಇಟ್ಕೊಂಡು ತುಂಬ ಪ್ರೀತಿಯಿಂದ ಅವ್ರ ಕಣ್ಗಳನ್ನು ನೋಡ್ತಾ ಇರಬೇಕಾದ್ರೆ, ಮಾವ ಬಿಡಿ, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಒಂದು ಹೂ ತಲೆ ಮೇಲೆ ಹಾಗೆ ಉಳ್ಕೊಂಡ ತಕ್ಷಣ ಅದನ್ನು ತೆಗ್ಯೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಮಾವ ಪ್ಲೀಸ್ ಟಚ್ ಮಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಇಡೀ ಶಾರದವ್ರೆ ಒಂದು ನಿಮಿಷ ಅಂತ ಹೂವನ್ನ ತೆಗೆದಾಗ ಮತ್ತಷ್ಟು ನಾಚಿಕೆಯಿಂದ ನಿಂತ್ಕೊಬಿಡ್ತಾಳೆ. ಏನು ಮಾವ ಹೂವನ್ನೆಲ್ಲ ಈ ರೀತಿ ಬೀಳಿಸ್ಬಿಟ್ರಲ್ಲ, ಏನು ಮಾಡಲಿ, ಇವತ್ತು ಭೀಮ್ನ ಅಮಾವಾಸ್ಯೆ ಬೇರೆ, ಎಲ್ಲದಕ್ಕೂ ನಾನು ತಯಾರಿ ಮಾಡ್ಕೋತಿದ್ದೆ ಅಂತ ಅಂದಾಗ ಅಷ್ಟೇ ತಾನೇ ಬಿಡಿ ಶಾರದವ್ರೆ, ಹೊಸ ಹೂವನ್ನ ನಾನು ತಂದ್ಕೊಡ್ತೀನಿ, ಅಷ್ಟಕ್ಕೇನು ಭೀಮ್ ಅಮಾವಾಸ್ಯೆ ಮಾಡ್ತೀರಾ ನೀವು ಅಂತ ಅನ್ಬೇಕಾದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ, ನೀವು ಮನೆಯಿಂದ ಹೊರಗಡೆ ಹೋಗಬೇಡಿ, ನಿಮಗೋಸ್ಕರ ವೈಟ್ ಶರ್ಟು ಪಂಚೆನೇ ಇಟ್ಟಿದ್ನಲ್ಲ ಅದನ್ನು ಹಾಕೋಬೇಕು, ನೀವೇನಕ್ಕೆ ಇದನ್ನು ಹಾಕ್ಕೊಂಡಿದ್ದೀರಾ ಅಂತ ಅನ್ಬೇಕಾದ್ರೆ ನನಗೆ ಮರ್ತೋಯ್ತು. ಅಷ್ಟಕ್ಕೂ ಏನು ಗೊತ್ತಾ ಶಾರದವ್ರೆ, ಎಲ್ಲ ಗಂಡಂದಿರಿಗೂ ಹೆಂಡ್ತಿ ಜೊತೆ ಪಾದಪೂಜೆ ಮಾಡಿಸ್ಕೋಬೇಕನ್ನೋ ಎಕ್ಸೈಟ್ಮೆಂಟ್ ಇರುತ್ತೆ, ಆದರೆ ನನಗೆ ಇಲ್ಲ ಅಂದಾಗ ಯಾಕೆ ಈ ರೀತಿ ಹೇಳ್ತೀರಾ, ಅದು ವಾಡಿಕೆ ಅಂತ ಅನ್ಬೇಕಾದ್ರೆ ದಿನ ನನಗೆ ಮಂಗಳಾರತಿ ಮಾಡ್ತೀರಲ್ಲ ಅಂದಮೇಲೆ ಇನ್ನೇನಕ್ಕೆ ನಾನು ಪೂಜೆ ಮಾಡಿಸ್ಕೋಬೇಕು ಅಂತ ಅಂದಾಗ ಮಾವ ನನಗೆ ಕೋಪ ಬರೆಸ್ಬೇಡಿ, ಸುಮ್ಮನೆ ಹೂವೆಲ್ಲ ಬಾಚಿ ಅಂತ ಹೇಳ್ತಾ ಇರ್ತಾಳೆ. ಈ ಬಾಚ್ಕೊಂಡಿರ್ಬೇಕಾದ್ರೆ ನೋಡಿ ಶಾರದವ್ರೆ, ನನಗೆ ಪಾದಪೂಜೆ ಮಾಡಬೇಡಿ, ನೀವು ನನ್ನ ದೇವತೆ ಆಯಿತಾ, ನಾನು ಹೃದಯದಲ್ಲಿ ಇಟ್ಕೊಂಡು ನಿಮ್ಮನ್ನು ಪೂಜಿಸಬೇಕು, ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಅಂದಾಗ ನೋಡಿ ಪ್ರೀತಿನೇ ಬೇರೆ ಶಾಸ್ತ್ರನೇ ಬೇರೆ, ಇದು ವಾಡಿಕೆ ಮಾಡಲೇಬೇಕು, ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಬೇಕು ಅಂತಂದರೆ ಭೀಮನ ಅಮಾವಾಸ್ಯೆ ಮಾಡಲೇಬೇಕು ಅಂತ ಅಂದಾಗ ಒಂದು ಕೆಲಸ ಮಾಡಿ, ನಾನು ನಿಮ್ಮ ಪಾದಪೂಜೆ ಮಾಡ್ತೀನಿ, ಆದರೆ ತಾಳಿ ಒಂದಿಲ್ಲ, ನೀವು ಮಾಡಿ ನಾನು ಮಾಡ್ತೀನಿ ಅಂತ ಅಂದಾಗ ಬಿಡ್ತು ಅನ್ನಿ, ಈ ರೀತಿ ಎಲ್ಲ ಮಾಡಬೇಡಿ, ಜಗತ್ತಲ್ಲಿ ಯಾರು ಹೆಣ್ಣಿಗೆ ಪಾದಪೂಜೆ ಮಾಡಲ್ಲ, ಶಾಸ್ತ್ರನ ನಾವು ಮಾಡಲೇಬೇಕು. ಏನು ಗೊತ್ತಾ ಮಾವ, ಈ ಪ್ರೀತಿಯ ಸಂಕೇತ ಆಗಿರೋ ನಿಮ್ಮ ತಾಳಿ ನನಗೆ ಮೊದಲು ಇಷ್ಟ ಇರಲಿಲ್ಲ, ನೀವು ಕಟ್ಟಿದಾಗ ನನ್ನ ಕೊರಳಿಗೆ ನೇಣು ಹಾಕಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜ್ಯೋತಿಕಾ ಬರ್ತಾಳೆ. ಇವರಿಬ್ಬರು ಏನು ಮಾತಾಡ್ತಿರ್ಬೋದು ಅಂತ ಕದ್ದು ಮುಚ್ಚಿ ಕೇಳ್ಕೊತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಇದನ್ನು ನೇಣು ಹಗ್ಗ ಅಂತ ಅಂದ್ಕೊಂಡಿದ್ದೆ, ನನಗೆ ಇಷ್ಟನೇ ಇರಲಿಲ್ಲ, ಆದರೆ ದಿನ ಕಳೀತಾ ನನ್ನನ್ನು ಕಾಪಾಡೋಕ್ಕೆ ಬಂದಿರೋ ಶ್ರೀರಕ್ಷೆ ದಾರ ಇದು ಅಂತ ನನಗೆ ಗೊತ್ತಾಯಿತು ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೀವು ಕಟ್ಟಿರೋ ತಾಳಿ ನನಗೆ ಬದುಕೋದನ್ನು ಕಲಿಸ್ತು, ಹಾಗೆ ಕಷ್ಟ ಸುಖ ಎಲ್ಲನೂ ಎದುರಿಸೋದನ್ನು ಕಲಿಸಿದೆ, ಇದಕ್ಕೊಂದು ಅರ್ಥ ಬರಬೇಕು ಅಂತಂದರೆ ಇವತ್ತು ನಾನು ನಿಮಗೆ ಪಾದಪೂಜೆ ಮಾಡಿ ಇದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಆಶೀರ್ವಾದನ ನಿಮ್ಮಿಂದ ನಾನು ಪಡ್ಕೋಬೇಕು, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ಅಂತ ಅಂದರೆ ನನಗೆ ಬೇಜಾರಾಗುತ್ತೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹೀಗೆ ಇನ್ನೊಂದು ಕಡೆ ಸಿದ್ದು, ಶಾರದವ್ರೆ ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಿ, ನಿಮ್ಮ ಗಂಡನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಕೈ ಹಿಡ್ಕೊಂಡು ಅವಳು ಕಣ್ಣನ್ನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಿಮಲ ಬಂದು ಕೆಮ್ಮಿರ್ತಾಳೆ. ಹಾಗೆ ಅಮ್ಮ ಇವಾಗ ಬಂದ್ರ ಅಂತ ಅಂದಾಗ ಹೌದಪ್ಪ ನಾನು ಆವಾಗಲೇ ಬಂದೆ, ಪೂಜೆಗೆ ತಯಾರಿ ನಡೆದಿದೆ ಶಾರದಾ ಅಂತ ಅಂದಾಗ ಎಲ್ಲ ರೆಡಿಯಾಗಿದೆ ಅಮ್ಮ, ಪೂಜೆ ಮಾಡಬೇಕು ಅಂತ ಅನ್ಬೇಕಾದ್ರೆ ಅಪ್ಪ ಅಣ್ಣ ಸುಮಿತ್ರ ಎಲ್ಲರನ್ನೂ ಕರ್ಕೊಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸಿದ್ದು ನಾನು ದೀಪನ ಕರ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಇರಿ ಸರ್, ನೀವಿಲ್ದಲೇ ಪೂಜೆ ಮಾಡೋಕ್ಕಾಗುತ್ತಾ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅಂದಾಗ ಇರಿ ಶಾರದವ್ರೆ ಫೋನ್ ತೊಗೊಂಡು ಬರ್ತೀನಿ ಅಂತ ಸಿದ್ದು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದೀಪನ ಕರ್ಕೊಬರೋಕ್ಕೆ ಶಾರದನೂ ಸಹ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಒಂದು ನಿಮಿಷ ನಿಂತ್ಕೋ ಶಾರದಾ ಅಂತಾಳೆ. ಏನು ಅಂತ ಅನ್ಬೇಕಾದ್ರೆ ದೀಪನ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀಯಾ ಅಂತ ಅಂದಾಗ ಹ್ಞೂ ಅಂತ ಅನ್ಬೇಕಾದ್ರೆ ಆ ರಿಸ್ಕೆಲ್ಲ ತೊಗೋಬೇಡ, ನೀನು ನಿನ್ನ ಗಂಡ ಹೋಗಬೇಡಿ, ಏಕೆ ಅಂತಂದರೆ ದೀಪು ನನ್ನನ್ನು ಪಿಕಪ್ ಮಾಡೋಕ್ಕೆ ಹೇಳಿದಾಳೆ, ಸೊ ಹಾಗಾಗಿ ನಾನು ಹೋಗ್ತೀನಿ ಅಂತ ಅಂದಾಗ ನೋಡು ಜ್ಯೋತಿಕಾ, ದೀಪು ನನ್ನ ಮಗಳು, ನಾನು ಮತ್ತು ಸಿದ್ಧ ಸರ್ ಇಬ್ಬರು ಅದ್ರ ಜವಾಬ್ದಾರಿನ ತೊಗೊಂಡಿದ್ದೀವಿ, ನೀನು ತಲೆ ಕೆಡಿಸ್ಕೋಬೇಡ, ಮನೇಲಿ ಆರಾಮಾಗಿ ಇರು ಅಂತ ಅಂದಾಗ ವೆಯ್ಟ್ ನೋಡು ಶಾರದಾ, ದೀಪು ನಿನಗೆ ಮಾತ್ರ ಮಗಳು, ಸಿದ್ದು ಮಗಳಲ್ಲ, ಆದರೂ ಸಹ ಸ್ವಂತ ಮಗಳ ಥರ ನೋಡ್ಕೋತಾ ಇದ್ದೇನೆ ಅಂದಮೇಲೆ ನಾನು ದೀಪನ ತುಂಬ ಹಚ್ಕೊಂಡಿದ್ದೀನಿ, ನಾನೇ ಅವಳನ್ನ ಕರ್ಕೊಬರ್ತೀನಿ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ದೀಪು ನನ್ನನ್ನು ಇತ್ತೀಚೆಗೆ ಅಮ್ಮ ಅಂತ ತುಂಬ ಹಚ್ಕೊಂಡಿದ್ದಾಳೆ. ಇನ್ನೊಂದು ವಿಷಯ ಗೊತ್ತಾ, ಈ ಕಡೆ ಸಿದ್ದು ಸ್ವಂತ ತಂದೆ ಅಲ್ಲ ಅಂದರೂ ದೀಪು ಅವನನ್ನು ಅಪ್ಪ ಅಂತ ಅಂತಾಳೆ, ನನ್ನನ್ನು ಅಮ್ಮ ಅಂತ ಅಂತಾಳೆ, ಅಂದಮೇಲೆ ನಾವೇನಕ್ಕೆ ನಿಜವಾದ ಅಪ್ಪ ಅಮ್ಮ ಆಗಬಾರ್ದು, ಸಿದ್ದು ಮತ್ತು ನಾನು ದೀಪಕ್ಕೆ ಅಪ್ಪ ಅಮ್ಮ ಆಗ್ತೀವಿ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಜೊತೆಗೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮಿತಿ ಮೀರಿ ಮಾತಾಡ್ತಿದ್ದೀಯಾ, ನಿನ್ನ ಲಿಮಿಟ್ಸಲ್ಲಿ ನೀನಿರು ಜ್ಯೋತಿಕಾ, ನನ್ನ ಗಂಡ ಮತ್ತು ನನ್ನ ಮಗಳ ವಿಷಯಕ್ಕೆ ಬರಬೇಡ ನೀನು ಅಂತ ಅಂದಾಗ ನಾನೆಲ್ಲೇ ಬರ್ತೀನಿ, ನೀನು ಕಣೆ ಬಂದಿರೋದು, ನನ್ನ ಕುತ್ತಿಗೆಲಿ ಇರಬೇಕಾಯ್ತು ಇಷ್ಟೊತ್ತಿಗೆ ತಾಳಿ, ಅದನ್ನು ನೀನು ಕಟ್ಟಿಸ್ಕೊಂಡಿದ್ಯಾ, ಇಲ್ಲಾಂದರೆ ಇಷ್ಟೊತ್ತಿಗೆ ಸಿದ್ದು ನನ್ನ ಗಂಡ ಆಗ್ತಿದ್ದ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಹೋಗ್ಲಿ ಬಿಡು, ಹಳೆ ವಿಷಯ ಯಾಕೆ, ಇವಾಗಲೂ ಸಿದ್ದು ನನಗೇನಾದರೂ ತಾಳಿ ಕಟ್ಟಿದ್ರೆ ನಿಜವಾಗ್ಲೂ ನಾವಿಬ್ಬರು ಗಂಡ ಹೆಂಡತಿ ಆಗ್ತೀವಿ ಅಂತ ಅಂದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಜ್ಯೋತಿಕಾ ಅತಿಯಾಗಿ ಆಡ್ತಿದ್ಯಾ ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಮುಚ್ಚೆ ಬಾಯ, ಏನಿವತ್ತು ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದೆ ಇದೇ ಇವತ್ತು ನಿನಗೆ ಮಾರಿ ಹಬ್ಬ, ಇದೇ ನಿನಗೆ ಕೊನೆ ಹಾಗೆ ಮೊದಲನೇ ಪಾದಪೂಜೆ ಆಗುತ್ತೆ, ನಿನ್ನ ಗಂಡನಿಗೆ ಇನ್ಯಾವತ್ತು ನೀನು ಪಾದಪೂಜೆ ಮಾಡಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಅಂದಾಗ ಇವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ನೋಡ್ತಾ ಇರು, ನಿನ್ನಿಂದ ನಿನ್ನ ಗಂಡನ್ನು ಕಿತ್ಕೋತೀನಿ, ನನ್ನ ಗಂಡನಾಗ ಮಾಡ್ಕೋತೀನಿ, ಹಾಗೆ ನಿನ್ನ ದೀಪನು ಕಿತ್ಕೋತೀನಿ ಅಂತ ಅಂದಾಗ ನೋಡು ಅತಿಯಾಗಿ ಆಡ್ತಿದ್ಯಾ, ನನ್ನ ಮತ್ತು ನಮ್ಮ ದೀಪು ವಿಷಯಕ್ಕೆ ಹಾಗೆ ನನ್ನ ಗಂಡನ ವಿಷಯಕ್ಕೆ ನೀನು ಬರಬಾರ್ದು ಅಂತ ಅನ್ಬೇಕಾದ್ರೆ ನನ್ನ ಇಡೀ ಸರ್ವಸ್ವವನ್ನು ನೀನು ಕಿತ್ಕೊಂಡೆ, ನೀನು ಹೇಗೆ ನನ್ನ ಜೀವನದಲ್ಲಿ ಬಂದು ಎಲ್ಲನೂ ಕಿತ್ಕೊಂಡು ಅದೇ ರೀತಿ ನಾನು ಒಂದೊಂದಾಗಿ ನಿನ್ನಿಂದ
ಕಿತ್ಕೋತೀನಿ ಅಂತ ಜ್ಯೋತಿಕಾ ವಾರ್ನ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದು ಬಂದೇ ಬಿಡ್ತಾನೆ. ಹಾಗೆ ನಿನ್ನ ಇಡೀ ಸಂಸಾರನ ಸರ್ವನಾಶ ಮಾಡಿ ನಿನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಅಂದಾಗ ಜ್ಯೋತಿಕಾ ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ, ಏನು ಮಾತಾಡ್ತಿದ್ಯಾ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಬಾರಪ್ಪ ಬಾ, ನೀನೊಬ್ಬ ಕಡಿಮೆ ಇದ್ದೆ ಆಯ್ತಾ, ಇವಳು ನನಗೆ ಪ್ರವೋಕ್ ಮಾಡ್ತಾ ಇದ್ಲು, ನೀನು ಹಾಗೆ ನಿಂತಿದ್ಯಲ್ವಾ, ನೀನು ಉಪದೇಶ ಕೊಡು ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಮುಗ್ದೋಗಿರೋ ಕತೆನ ಮತ್ತೆ ಏನಕ್ಕೆ ನೆನ್ಪು ಮಾಡ್ತಿದ್ದೀಯಾ ಅಂತ ಅಂದಾಗ, ಹೌದಪ್ಪ ಹೌದು, ನಿನಗೆಲ್ಲ ಮುಗ್ದೋಗಿದೆ, ಆದರೆ ನನಗೆ ಮುಗ್ದೋಗಿಲ್ಲ. ಮದುವೆ ಮನೇಲಿ ನನ್ನ ಕುರಳಿಗೆ ಕಟ್ಟಬೇಕಾಗಿರೋ ತಾಳಿನ ಇವಳಿಗೆ ಕಟ್ಟಿದ್ಯಾ, ನಾಚಿಕೆ ಆಗ್ತಿಲ್ವಾ ನಿನಗೆ, ನನಗೆ ಬುದ್ಧಿ ಹೇಳಕ್ಕೆ ಬರ್ತಿದೆಯಲ್ಲ, ನಾನು ಎಷ್ಟು ಅವಮಾನನ ಪಟ್ಟಿದ್ದೀನಿ ನಿನಗೆ ಗೊತ್ತಾ, ಅದಕ್ಕೆ ಸ್ವಲ್ಪನೂ ಬೆಲೆ ಇಲ್ವಾ, ಇವಳಿಂದಲೇ ಎಲ್ಲ ಆಗಿದ್ದು ಅಂತ ಅನ್ಬೇಕಾದ್ರೆ ಶಾರದಾರ್ ವಿಷಯಕ್ಕೆ ಬರಬೇಡ ಅಂತ ಸಿದ್ದು ಕೂಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಬಂದೇ ಬರ್ತೀನಿ, ಏನು ಮಾಡ್ತೀಯಾ, ನನ್ನ ಕಣ್ಣೀರು ಹಾಕಿದ್ದೀನಿ ಅಷ್ಟು ನೀನು ಕಣ್ಣೀರು ಹಾಕ್ಸಿದ್ಯಾ, ನನ್ನ ಕಣ್ಣೀರಿನ ಮೇಲೆ ನೀನು ಇವಾಗ ಇವಳಿಗೆ ತಾಳಿ ಕಟ್ಟಿದೆಯಲ್ಲ ಅದಕ್ಕೆ ಬೆಲೆ ಏನಿದೆ ಅಂತ ಕೂಗಾಡ್ತಾ ಇರಬೇಕಾದ್ರೆ, ನೋಡು ತಾಳಿ ಬಗ್ಗೆ ನೀನು ಮಾತಾಡೋ ಯೋಗ್ಯತೆನ ಕಳ್ಕೊಂಡಿದ್ಯಾ, ಇದು ನನ್ನ ಮತ್ತೆ ಸಿದ್ಧ ಸರ್ ಪ್ರೀತಿಯ ಸಂಕೇತ ಅಂತ ಹೇಳ್ತಿರ್ಬೇಕಾದ್ರೆ, ಓ ಮೈ ಗಾಡ್, ಪ್ರೀತಿ 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 ಅಂತೆ, ಅದೆಂಥದ್ದೇ ನಿಂದು ಪ್ರೀತಿ, ಅಷ್ಟಕ್ಕೂ ಈ ಮನೆ ಕೆಲಸದವಳು ನಿನಗೆ ಹೆಂಗೆ ಪ್ರೀತಿ ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯ್ನ, ನಿನ್ನ ದೃಷ್ಟಿಲಿ ನಾನು ಮನೆ ಕೆಲಸದವಳು ಇರ್ಬೋದು, ಆದರೆ ನಿಜವಾಗ್ಲೂ ನಾನು ಈ ಮನೆಗೆ ಸೇರಿದವಳು ಕಣೆ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆಕೆ ಈ ಮನೆ ಸೊಸೆ, ಈ ತಾಳಿನ ನನಗೆ ಇಲ್ಲಿರೋಕ್ಕೆ ಲೈಸೆನ್ಸ್ ಕೊಟ್ಟಿರೋದು ಅಂತ ಅನ್ಬೇಕಾದ್ರೆ, ಏನಂದೆ, ಈ ತಾಳಿ ನಿನಗೆ ಈ ಮನೇಲಿರೋಕ್ಕೆ ಲೈಸೆನ್ಸ್ ಕೊಟ್ಟಿದ್ಯಾ, ಹಾಗಾದ್ರೆ ಈ ತಾಳಿನ ಇಲ್ದಂಗೆ ಮಾಡ್ತೀನಿ ಅಂತ ಅಂದಾಗ ಸಿದ್ದು ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕೈಯಿಂದ ಶಾರದಾ ಕೊತ್ತಲಿರೋ ತಾಳಿನ ಕಿತ್ಕೊಂಡ ತಕ್ಷಣ ಮನೆಯವರೆಲ್ಲರೂ ಸಿಕ್ಕಾಬಟ್ಟೆ ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ, ಏ ಜ್ಯೋತಿಕಾ ಏನೇ ಮಾಡಿದೆ ಅಂತ ಶಾರದಾ ಕಣ್ಣೀರು ಹಾಕೊಂಡು ಕೇಳ್ತಿರ್ಬೇಕಾದ್ರೆ, ಇವಾಗ ತಾಳಿನ ಇಲ್ದಂಗೆ ಮಾಡಿದ್ದೀನಿ, ಅದು ಹೆಂಗೆ ನೀನು ಭೀಮನ ಅಮಾವಾಸ್ಯೆ ಮಾಡ್ತೀಯಾ, ಈ ತಾಳಿಗೆ ಹೆಂಗೆ ಅರ್ಶಿನ ಕುಂಕುಮ ಇಟ್ಕೋತೀಯ ನಾನು ನೋಡ್ತೀನಿ ಕಣೆ, ಅದು ಹೆಂಗೆ ನೀನು ಈ ಮನೇಲಿ ಇರ್ತೀಯ ನೋಡು ಅಂತ ಅನ್ಬೇಕಾದ್ರೆ, ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ರೆ ಮನೆಯವರೆಲ್ಲರೂ ಸಹ ಸಿಕ್ಕಾಬಟ್ಟೆ ಶಾಕ್ ಆಗಿ ಜ್ಯೋತಿಕನ ನೋಡ್ತಾ ಇರ್ತಾರೆ. ಹಾಗೆ ಆ ತಾಳಿನ ತೆಗೆದು ಎಸ್ದ ತಕ್ಷಣ ಸಿದ್ದು ಕ್ಯಾಚ್ ಇಟ್ಕೊಂಡು ಹಾಗೆ ಸಿಕ್ಕಾಬಟ್ಟೆ ಕೋಪದಿಂದ ಜ್ಯೋತಿಕನ ನೋಡ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ಸುಮಿತ್ರಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕಾ ಕೆನ್ನೆಗೆ ಹೊಡಿತಾ ಇದ್ರೆ ಎಲ್ಲರೂ ಶಾಕ್ ಆಗಿ ಅವಳ ಮುಖನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.